ಮಾಹಿತಿ ಕೊಡ್ಬೇಕಲ್ಲ, ಮಾಹಿತಿ ಅದು ಕೊಡ್ಬೇಕಲ್ಲ ಅವನು. ಇನ್ಫಾರ್ಮೆಂಟ್ ಆಗಬೇಕಪ್ಪ. ಕರೆದ್ರಲ್ಲ, ಎಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಏನು ಅಂತ ಬಂದು ಹೇಳ್ಬೇಕು. ಯಾರು ಮಾರಾಟ ಮಾಡಕ್ಕೆ ಬರ್ತಾರೆ ಹೇಳ್ಬೇಕು. ಇಲ್ಲಾಂದರೆ ಗಡಿಪಾರು ಮಾಡ್ತೀವಿ. ಏನು ಕೇಸ್ ಅದ್ರ ಬಗ್ಗೆ ಮಾಹಿತಿ ಇದ್ರೆ ಕೊಡು. ಹಾಂ, ಏನು ಆಕ್ಟಿವ್ ಇದೆ ನೀವು? ಇಲ್ಲ ಕುಂದಮಡಿವಾಳದ್ದು ಹೋದ ವರ್ಷ ಒಂದು ಕೇಸ್ ಆಗಿ ಸರ್. ಹಾಂ, ಬದಲಾವಣೆ ಆಗಿದೆ. ಇಲ್ಲ, ಈಗ ಏನು ಕೆಲಸ ಮಾಡ್ತಿಲ್ಲ? ಹಾಂ, ವ್ಯವಸಾಯ ಮಾಡೋದು ಯಾಕಲ್ಲ ಇವೆಲ್ಲ? ಹಾಂ, ಪುರದ ಏಟಲ್ಲಿ ಆಯ್ತು. ಈಗೇನು ಕೆಲಸ ಮಾಡ್ತೀಯಪ್ಪ? ಏನು ಕೇಸಲ್ಲಿದೆ ನೀನು? 2012 ಯಾಕೆ ಮಾಡಿದ್ರು? ಫೋನ್ ಮಾಡಿದ್ರೆ ಯಾರು ಹೇಳಿ ಹೆಂಗಿಲ್ಲ ನೀನು ಮಾಹಿತಿನೂ ಕೊಡಬೇಕು ಪೊಲೀಸರಿಗೆ. 2007ನಲ್ಲಿ ಆಮೇಲೆ ಬದಲಾವಣೆ ಆಗ್ಬೇಕು. ಹಾಂ, ಕ್ಲೋಸ್ ಮಾಡೋಣ. ಆಕ್ಟಿವ್ ಆಗಿದೆ. ಏನು ಕೇಸ್ ಇದೆ? 24ರಲ್ಲಿ ಮೆಂಟ್ಲು ಮಂಜ ಅನ್ನೋದು ಹೇಳಿ ಇವರು ಅವನು RSS. ಹಾಂ, ಈ ಎರಡು ಗುಂಪುಗಳ ನಡುವೆ ಎರಡು ಯಾಕೆ ಗುಂಪುಗಳು? ನಮ್ಮ ಮನೆಯಾಗಿತ್ತು ಸರ್. ಎಣ್ಣೆ ಫೋನ್ ಮಾಡಿ ನಮ್ಮ ಹುಡುಗ ನೋಡಿ ನಾವು ಎಲ್ಲ ಎಣ್ಣೆ ಹೊಡ್ಕೊಂಡು ಎಲ್ಲ ಕಿತ್ತಾಡಿದ್ರು ಸರ್. ಅವನು ಗುಂಪುಗಳು ಇರಬಾರ್ದು. ಗ್ರೂಪ್ ವಾರ್ ಇವರಿಬ್ಬರು ಒಂದೇ ಕೇಸ್. ಇದ್ದಂಗೆ ಇದಾನಲ್ಲ, ಬರೀ ಇವನಿಗೆ ಈಗ ಎಕ್ಸ್ಟರ್ಮೆಂಟ್ ಪ್ರಪೋಸಲ್ ಗಡಿಪಾರು ಮಾಡ್ತೀವಿ. ಇವರಿಬ್ರಿಗೂ ಕಳಿಸ್ಬಿಡು ಗಡಿಪಾರು. ಇಲ್ಲ ಸರ್, ನಮ್ಮ ಅಪ್ಪ ಡಯಾಲಿಸಿಸ್ ಪೇಷಂಟ್ ಆಯ್ತು, ನ್ಯೂಟ್ರಲ್ ಇದೆ ನೋಡಿ. ಇವನು ಮಾಡಿ. ಹಾಂ, ಗಡಿಪಾರು ಅಂಗಡಿ ಹಾಕೊಂಡು ನಾನು ಏನಿಲ್ಲ, ನೀನು ನೋಡಿದ್ರೆ ಗೊತ್ತಾಗ್ತದೆ ಬದಲಾವಣೆ ಆಗಿಲ್ಲ. ಇಲ್ಲ ಸರ್, ನಾನು ಏನು ಆಯ್ತು, ಇವನು ಗಡಿಪಾರು ಮಾಡಿ ರಿಪೋರ್ಟ್ ಕೊಡಿ. ನಿನ್ನ ಹೆಸರು? ಹಾಂ, ಇಲ್ಲ ಸರ್. ಏನು ಕೆಲಸ ಮಾಡ್ತಾಯಿದ್ದೆ? ಹಾಂ, ಗಾಂಜಾ ತಂದು ಕೊಡ್ತಾರೆ ಅಂದ್ರೆ ನೀನು ಯಾವ ಸಿಟ್ಟು? ಕುಡಿದು ಬಿಟ್ಟಿದ್ದೀರಾ? ನೀನು ಕುಡಿತೀನ? ಯಾಕೆ ಆ ಥರ ಮಾಡಿದೆ? ಮಾಡಿದ ತಪ್ಪಾನೆ. ಇದು ಪ್ರಪೋಸಲ್ ರೆಡಿ ಮಾಡಿದ್ದೀನಿ ಸರ್. ಕಳಿಸಿ. ಶಂಭು ಅಂತ NDPS. ಹಾಂ, NDPS ಬಗ್ಗೆ ಮಾಹಿತಿ ಕೊಡಬೇಕಲ್ಲ. ಯಾಕೆ ಆನೆಕಲ್ಲಲ್ಲಿ ನಡೀತಾ ಇಲ್ವಾ ಗಾಂಜಾ ಗಿಂಜಾ? ಬದಲಾವಣೆ ಆಗಿದೆ ನೀನು? ಬದಲಾವಣೆ ಆಗಿದ್ದಾನೆ ಬಟ್ ಇನ್ಫಾರ್ಮೆಂಟ್ ಆಗಿ ಇರಬೇಕು ಸರ್. ಇನ್ಫಾರ್ಮೇಷನ್ ಕೊಡಬೇಕು. ನೀನು ಮಾಹಿತಿ ಕೊಡ್ಬೇಕು ಏರಿಯಾದು, ಆವಾಗ ನೀನು ಕ್ಲೋಸ್ ಮಾಡ್ತೀವಿ ಸರ್. ನಿನ್ನ ಹೆಸರೇನು? ನಾಗೇಶ್. ಹಾಂ, ಏನು ಕೆಲಸ ಮಾಡ್ತಿದ್ದೆ ನಾಗೇಶ್? ಯಾಕೆ, ಯಾವ ಕೇಸಲ್ಲಿದೆಯಾ? ಮಾಡೋ ಕೇಸ್ ಕರ್ಪೂರು, ಅದು ಅಡ್ಮಿಟ್ ಆಗಿದೆ ಕೇಸ್. ಬಟ್ ನ್ಯೂಟ್ರಲ್ ಆಗಿದೆ ಅಲ್ವಾ ಸರ್? ನೋಡು, ಕ್ಲೋಸ್ ಮಾಡಿ. ಹಾಂ, ಆಕ್ಟಿವ್ ಇಲ್ಲಿಂದ ಕ್ಲೋಸ್ ಮಾಡಿ. ಈಗ ಹಂಗೆ ಇದೆಯಾ? ಬದಲಾವಣೆ ಆಗಿದೆಯಾ? ಬದಲಾವಣೆ ಆಗಿದೆ ಸರ್. ನ್ಯೂಟ್ರಲ್. ಯಾವ ಊರು? ಚಿಕ್ಕನಹಳ್ಳಿ ಅಂತ. ಏನು ಕೆಲಸ ಮಾಡ್ತೀಯಾ ಈಗ? ಯಾವ ಕೇಸಲ್ಲಿ? ಸುಮಾರು ಕಿಲ್ಲರ್. ಇವನು ಎಕ್ಸ್ಟೆಂಡ್ ಮಾಡಿದ್ದೀನಿ. ಎಕ್ಸ್ಟೆಂಡ್ ಮಾಡಿ. ಹಾಂ, ನಿನ್ನ ಫಾರ್ಮ್ ನೀನು ಯಾವ ಕೇಸಲ್ಲಿದ್ದಪ್ಪ? ಹಾಂ, ಮರ್ಡರ್ ಮಾಡಿದ್ದಪ್ಪ, ಸರಿನಾ? ಹಾಂ, ಬದಲಾಯಿತು. ಏನು ಮಾಡ್ತಾ ಇದೆಯಾ? ವ್ಯವಸಾಯದವ್ರಲ್ಲಿ ಯಾಕೆ ಯಾವ ಕೇಸಲ್ಲಿದೆಯಾ? ನೀನು ಜೊತೆಲಿದ್ದೀರಾ? ಇವರು ಫ್ಯಾಮ್ಲಿದಾ? ಈಗೇನು ಆಕ್ಟಿವ್ ಇಲ್ಲ? ನ್ಯೂಟ್ರಲ್. ಚೆನ್ನಾಗಿರೋ ಮಾಹಿತಿ ಕೊಡು. ಏನಾದರೂ ಅಪರಾಧಗಳು ನಡೆದರೆ ನಿಮ್ಮ ಒಳ್ಳೆತನ ನಮಗೆ ಕಂಡು ಬಂದು ನಾವು ನಿಮ್ಮದು ರೌಡಿಸ್ಟ್ ಕ್ಲೋಸ್ ಮಾಡ್ತೀವಿ. ಅಲ್ಲಿವರೆಗೂ ಮಾಡೋದಿಲ್ಲ. ನಿನ್ನ ಹೆಸರೇನು? ಆಯ್ತು. ಹಾಂ, ಮೆಂಟ್ಲು ಮಂಜ ಅಂತ ಅವನು ಹಾಂ, ಆ ಕೇಸಲ್ಲಿ ಒಂದೇ ಎಕ್ಸ್ಟರ್ಮೆಂಟ್ ಗಮನ ಬಂದಿದ್ದೆ. ಅವ್ನು ಮಾಡಿದ್ದೀವಿ ಸರ್. ಯಾಕೆ ಮತ್ತೆ ಬದಲಾವಣೆ ಯಾಕೆ ಆಗಿಲ್ಲ? ಬಟ್ಟೆ ಅಂಗಡಿ ಹಾಕೊಂಡು ಅನ್ನ ತಮ್ಮದ ನೀವು? ನಾನು ಡ್ರೈವಿಂಗ್ ಹೋದರೆ ಇವನು ನಮ್ಮ ಅಪ್ಪನ ಕರ್ಕೊಂಡು ಎಲ್ಲ ಕರ್ನಾಗೆಲ್ಲ ಬರ್ತಾನೆ. ಆಯಿತು, ಮಾಹಿತಿನೂ ಕೊಡಬೇಕು, ಬದಲಾವಣೆ ಆಗಬೇಕು. ಓಲ್ಡ್ ಏಜ್ ಈ ಕೌನ್ಸಿಲರ್ BJP ಕೌನ್ಸಿಲರ್ ನಾವು ನ್ಯೂಟ್ರಲ್ ಆಗಿ. ಆಯ್ತು, ಅವ್ರು ಫಿಟ್ ಇದ್ರೆ ಕಳಿಸ್ಕೊಡಿ. ಇದು 92 ಓಪನ್ 92 2002 ಅವಾಗ ಆಗಿದೆ ನೋಡಿ, ವೆರಿಫೈ ಮಾಡಿ. ಬದಲಾವಣೆ ಆಗಿದ್ರೆ ಕ್ಲೋಸ್ ಮಾಡಿ. ಅಕ್ವಿಟ್ ಆಗಿರೋದು ಸರ್. ಹಿಂದಿಲ್ಲ. ಹಾಂ, ಏನು ಕೇಸು? ಏನು ಕವಳ ಗ್ಯಾಂಗ್ ಐತೆ ಅವರ ಅವಾಗ ಏನಾಯ್ತು? ಹಾಂ,
ಯಾಕೆ ಪಾಪದ ಜಾಗೃತಿ ಆಗಬೇಕಯ್ಯ. ಬದಲಾವಣೆ ಮಾಡಲಿಲ್ಲ ಅಂದರೆ ಗಡಿಪಾರು ಮಾಡಿಸ್ತೀನಿ. ಬಿ ಕೇರ್ಫುಲ್. ಈಗೇನು ಕೆಲಸ ಮಾಡ್ತೀವಿ? ಈಗೇನು ಬದಲಾವಣೆ ಆಗಿದೆನಾ? ಮುಗಿದಿಲ್ವಾ? ಮತ್ತೆ ಯಾವ ಊರು? ಬದಲಾವಣೆ ಆಗಿದೆ. ಎಕ್ಸ್ಪೆರಿಮೆಂಟ್ ಮಾಡಿ ಕಳಿಸಿದೆ ಸರ್. ಮಾಹಿತಿ ಕೊಡಿ. ಮಟ್ಟದಲ್ಲಿ ಒಂದು ಗಲಾಟೆ ಯಾವಾಗಾಗಿದೆ? ಅದು ಇನ್ನೂ ಮುಗಿದಿಲ್ಲ. ಈಗೇನು ಮಾಡ್ತಾ ಇದ್ದೀವಿ? ಈಗೇನು ಮಾಡ್ತಾ ಇದ್ದೀವಿ? ಈ ಕೇಸ್ ಯಾವುದೂ ಇಲ್ಲ. ಇನ್ನು ಯೋಗ್ಯ ಇದ್ದಂಗೆ ಕಾಣಿಸ್ತದೆ. ಹಾಂ, ಯಾಕೆ 307 ಮಾಡ್ಕೊಂಡೆ? ಸಬ್ ಡಿವಿಷನಲ್ಲಿ ನಮ್ಮ ಸ್ಟೇಷನ್ ರೆಕಾರ್ಡ್ಸ್ ಪ್ರಕಾರ ಯಾರ್ಯಾರು ರೌಡಿ ಅಸಾಮಿಗಳು ಅಂತ ನಾವು ರೌಡಿ ಶೀಟ್ ತೆಗೆದಿದ್ವೋ ಅವ್ರನ್ನೆಲ್ಲ ಕರೆಸಿ ಅವರ ಪ್ರಸ್ತುತ ಚಲನವಲನಗಳು ಏನು ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಮೂಮೆಂಟ್ಸ್ ಏನು ಅನ್ನೋದ್ರ ಬಗ್ಗೆ ತಿಳಿದು ನಿಮ್ಮ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಒಂದು ಪೆರೇಡ್ ಮಾಡಿದ್ವಿ. ನಿಮ್ಮನ್ನೆಲ್ಲ ಕರೆಸಿ ನಿಮ್ಮ ಜೊತೆ ಸಂವಹನ ಮಾಡಿದ್ವಿ. ನಮ್ಮ ಆನೇಕಲ್ ಸಬ್ ಡಿವಿಷನಲ್ಲಿ 327 ಜನ ಆಕ್ಟಿವ್ ರೌಡೀಸ್ ಇದ್ದಾರೆ. ಮತ್ತು 236 ಜನ ಇಲ್ಲಿ ಅಪರಾಧ ಮಾಡಿ ಬೇರೆ ಕಡೆ ಉಳ್ಕೊಂಡಿದ್ದಾರೆ. ಮತ್ತು ಒಂದು ಬಡ್ಡಿಂಗ್ ರೌಡಿ ಒಬ್ಬರಿದ್ದಾರೆ. ಟೋಟಲ್ 564 ರೌಡೀಸ್ ಇದ್ದಾರೆ. ನಾನು ಈಗ ಏನು ಮಾಡಿದೆ ಅಂತಂದರೆ, ಮೊನ್ನೆ ಪ್ರಕರಣ ಇಲ್ಲ ಆಯ್ತಲ್ಲ, ಆ ಹಿನ್ನೆಲೆಯಲ್ಲಿ ಯಾರು ಆಕ್ಟಿವ್ ಇದ್ದಾರೋ ಅವ್ರನ್ನ ಕರೆಸಿ, ಎಲ್ಲರನ್ನೂ ಕರೆಸಿ, ಅಷ್ಟು ಜನ ನಾನು ಮಾತಾಡೋದು ಕಷ್ಟ ಸಾಧ್ಯ ಆಗ್ತದೆ ಅಂತ ಹೇಳ್ಬಿಟ್ಟು ನಿಮ್ಮನ್ನೆಲ್ಲ ಕರೆಸಿದ್ದೀನಿ. ಈಗ ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿದ್ದಕ್ಕೆ ನೀವೇನು ಏನಪ್ಪ ನಮಗೆ ಏನೋ ಅನಪಟ್ಟಿ ಕಟ್ಟಿಬಿಟ್ಟಿದ್ದಾರೆ, ನಾವು ಹೆಂಗಪ್ಪ ಅಂತ ನೀವು ಯೋಚನೆ ಮಾಡೋದು ಬೇಡ. ನಮ್ಮ ಉದ್ದೇಶ ನಿಮ್ಮನ್ನೆಲ್ಲ ಸತ್ಪ್ರಜೆಗಳನ್ನಾಗಿ ಮಾಡಿ, ನಿಮ್ಮ ಮನಸ್ಸು ಪರಿವರ್ತನೆ ಮಾಡಿ, ಸಮಾಜದ ಮುಖ್ಯವಾಹಿನಿಗೆ ನಿಮ್ಮನ್ನು ಕರ್ಕೊಂಡು ಬರಬೇಕು ಅನ್ನೋದು ನಮ್ಮ ಆಶಯ. ಅದಕ್ಕೆ ನೀವು ಸಹ ಪೂರಕವಾಗಿ ಸಹಕರಿಸಬೇಕು. ಈ ದೇಶದ ಸತ್ಪ್ರಜೆಗಳು ನೀವೆಲ್ಲ, ಈ ದೇಶಕ್ಕೆ ಆಸ್ತಿಯಾಗಿರಬೇಕು. ಮತ್ತು ಎಲ್ಲಾದರೂ ಅಪರಾಧಗಳು ನಡೆದಿದ್ದಾದರೆ ಅಥವಾ ಕಾನೂನು ಬಾಹಿರವಾದ ಚಟುವಟಿಕೆಗಳು ನಡೆದರೆ ನೀವು ಈ ಜಗತ್ತಿಲ್ಲಿರೋದ್ರಿಂದ ನಿಮ್ಗೆ ಹೆಚ್ಚಿನ ಮಾಹಿತಿ ಇರ್ತದೆ. ಅಪರಾಧಗಳು ನಡೀತಾವಂತಾದರೆ ಇಮಿಡಿಯೇಟ್ಲಿ ಬಂದು ಪೊಲೀಸರು ತಿಳಿಸಬೇಕು. ಇದು ನಿಮ್ಮ ಕರ್ತವ್ಯ. ಯಾರು ನಿಮ್ಮ ವರ್ತನೆಯನ್ನು ಬದಲಾಯಿಸಿ ಸನ್ನಡತೆಗೆ ಬಂದು ಸಮಾಜದ ಮುಖ್ಯವಾಹಿನಿಗೆ ಬರಬೇಕಂತ ಇಚ್ಛಿಸ್ತೀರೋ, ನಾವು ನಿಮ್ಮ ಹೆಸರು ರಿವೀಲ್ ಮಾಡೋದಿಲ್ಲ. ನೀವು ಬಂದು ಡಿಸ್ಕ್ರೀಟಾಗಿ ಅಂದರೆ ಗೌಪ್ಯವಾಗಿ ಇನ್ಸ್ಪೆಕ್ಟರ್ಗೆ ಹೇಳ್ಬೋದು, DSPಗೆ ಹೇಳ್ಬೋದು, ಇಲ್ಲ ನಮಗೊಂದು ಪತ್ರ ಬರೀ, ನಿಮ್ಮ ಹೆಸರು ಬರೀಬೇಡಿ. ನೋಡಿ, ಈ ಎರಡೂ ಗುಂಪುಗಳ ಮಧ್ಯೆ ಈ ಥರ ಇದೆ, ಇದನ್ನು ಈ ಹಂತದಲ್ಲೇ ಚೂಟಿ ಕಾನೂನು ಕ್ರಮ ಜರುಗಿಸಿದರೆ ಅಪರಾಧ ನಿಂತೋಗ್ತದೆ ಅಂತ ಹೇಳಿದ್ರೆ, ಈ ರೀತಿ ನೀವು ಮಾಹಿತಿ ಕೊಟ್ಟಿದ್ದಾದರೆ ನಿಮ್ಮ ರೌಡಿ ಶೀಟ್ಗಳನ್ನ ಪುನರ್ಮೌಲ್ಯಮಾಪನ ಮಾಡಿ ಮುಕ್ತಾಯಗೊಳಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನಮ್ಮ ಸಂಬಂಧ ಹೆಂಗಿರ್ಬೇಕಂದ್ರೆ ಆಗ್ತದೆ, ಅದನ್ನು ತಡೆಗಟ್ಟಲಿಕ್ಕೆ ಬಹಳ ಅನುಕೂಲ ಆಗ್ತದೆ ಅಂತ ನಾನು ಭಾವಿಸಿದ್ದೀನಿ. ಈಗ ನೀವು ಕಿತ್ತಾಡ್ಕೊಂಡು ಹೊಡೆದಾಡ್ಕೊಂಡು 307 302 ಮಾಡಿಕೊಂಡ್ರೆ ನಿಮ್ಮನ್ನು ನೀವೇ ಒಂದು ಪಾಪದ ಸುಳಿಯಲ್ಲಿ ಸಿಲ್ಕಾಕ್ಕೋತೀವಿ. ಹಾಗಾಗಿಬಿಟ್ಟು ಹೋಗಲಿ, ನಿಮ್ಮ ಮಕ್ಕಳನ್ನಾದರೂ ಒಳ್ಳೆಯ ವಿದ್ಯಾವಂತರು ಮಾಡಿ. ಎಲ್ಲಿ ವಿದ್ಯಾವಂತರು ಇರ್ತಾರೋ ಅಲ್ಲಿ ಅಪರಾಧಗಳಾಗೋದಿಲ್ಲ. ಈಗ ನನ್ನ ಮೆಜಾರಿಟಿ ಮಾಡಿದೆ, ಏನು ಓದಿದೆ ಬಂದರೆ ಏನು ಓದಿಲ್ಲ. 8ನೇ ಕ್ಲಾಸು, 7ನೇ ಕ್ಲಾಸು, 10ನೇ ಕ್ಲಾಸ್ ಮ್ಯಾಕ್ಸಿಮಮ್. ವಿದ್ಯೆಯೇ ಇದಕ್ಕೆಲ್ಲ ಕಾರಣ ಆಗಿದೆ. ಪಾಪ ನಿಮ್ಮದು ಒಂದು ಅಂಶ ನಡವಳಿಕೆಯಿಂದ ಇದು ಆಗಿದೆ. ಇನ್ನು ಮುಂದೆ ಅದರ ಬಗ್ಗೆ ನೀವು ಮಾಹಿತಿ ನಮ್ಗೆ ಕೊಡಬೇಕು. ಯಾಕಂದರೆ ಈ NDPS ಅನ್ನೋದು ಮಾದಕ ದ್ರವ್ಯಗಳು ಏನು ತಂದು ಅವ್ರು ಟಾರ್ಗೆಟ್ ಮಾಡಿರೋದು ಎರಡೇ ವರ್ಗ ಜನರನ್ನ. ಒಂದು 15ರಿಂದ 30 ವರ್ಷದ ಒಳಗಿನ ಯುವ ಜನಾಂಗನ, 8ನೇ ಕ್ಲಾಸಿಂದ ಡಿಗ್ರಿವರೆಗೂ. ಎರಡನೇದಾಗಿ ನಿಮ್ಮಂಗೆ ವಿದ್ಯಾಭ್ಯಾಸ ಇಲ್ಲದೆ ಕಾರ್ಮಿಕರನ್ನು ಟಾರ್ಗೆಟ್ ಮಾಡಿದ್ದಾರೆ.
ಯಾರೇ ಆದರೂ ಈ ದೇಶದ ಸಂಪತ್ತು. ಅವರು ಈ ಮದ್ಯ ವ್ಯಸನೆ ಆದರೆ ಸಮಾಜಕ್ಕೆ ಭಾರ ಆಗ್ತದೆ, ಅವ್ರ ಕುಟುಂಬಕ್ಕೆ ಭಾರ ಆಗ್ತದೆ. ಆ ಒಂದು ಇದರಿಂದ ಪಾರು ಮಾಡಬೇಕಾದ್ರೆ ನಿಮ್ಮ ಸಲಹೆ ಸಹಕಾರ ಎಲ್ಲ ಇದೆ. ನೀವು ಮನಸ್ಸು ಮಾಡಿದರೆ ನಿಜವಾಗಿ ಅದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕೈಯಲ್ಲೇ ಇದೆ. ಪರಿವರ್ತನೆ ಆಗ್ತೀರಾ ಅಥವಾ ಗಡಿಪಾರಕ್ಕೆ ರೆಡಿ ಇದ್ದೀರಾ? ಇಲ್ಲ, ಪರಿವರ್ತನೆ ಆಗಿ ಶಿಕ್ಷೆ ಅಂತೂ ತಪ್ಪಿದ್ದಲ್ಲ. ನಿಮ್ಮ ವರ್ತನೆ ಬದಲಾವಣೆ ಆಗಲಿಲ್ಲ, ನಿಮ್ಮಿಂದ ನಮಗೆ ಮಾಹಿತಿ ಬರಲಿಲ್ಲ, ನಾವು ಕಠಿಣ ಕ್ರಮ ಕೈಗೊಳ್ತೀವಿ. ಅದೇ ಇದು ಎಕ್ಸ್ ಗುಂಪು. ನಮ್ಮ ಪೊಲೀಸ್ ಇಲಾಖೆ ಶಿಸ್ತಿನ ಇಲಾಖೆ. ಈ ಶಿಸ್ತನ್ನು ಕಾಪಾಡಿಕೊಡ್ಲಿಕ್ಕೆ ಅಡಿಪಾಯ ಅಂತಂದರೆ ಅದನ್ನು ವೀಕ್ಲಿ ಪೀರಿಯಡ್ ಅಂತೀವಿ. ಪ್ರತಿ ಶುಕ್ರವಾರ ನಮ್ಮ ವಿಭಾಗ ಮಟ್ಟದಲ್ಲಿ ಈ ಕವಾಯತು ನಡೆಸ್ತೀವಿ. ಸಿಬ್ಬಂದಿಯಲ್ಲಿ ಶಿಸ್ತು ಮತ್ತು ಸಂಯಮ ಕಾಪಾಡಲಿಕ್ಕೆ ಇದು ಬಹಳ ಮುಖ್ಯವಾದದ್ದು. ಆ ನಿಟ್ಟಿನಲ್ಲಿ ನಾವು ಇವತ್ತು ಆನೇಕಲ್ ಉಪವಿಭಾಗದಲ್ಲಿ ಸಿಬ್ಬಂದಿಗೆ ವಾರದ ಕವಾಯತು ನಡೆಸಿ, ತದನಂತರ ಎಲ್ಲ ಸ್ಟೇಷನ್ಗಳಲ್ಲಿ ಇರತಕ್ಕಂಥ ರೌಡಿ ಶೀಟರ್ಸ್ನ ಕರೆಸಿ ಅವರ ಜೊತೆ ಸಂವಾದ ನಡೆಸಿ ಅವರ ಪ್ರಸ್ತುತ ಚಲನವಲನಗಳು ಯಾವ ವೃತ್ತಿಯಲ್ಲಿದ್ದಾರೆ, ಅವರಲ್ಲಿ ಇನ್ನೂ ಅಪರಾಧ ಮನೋಭಾವ ಇದೆಯಾ ಅಥವಾ ಪರಿವರ್ತನೆ ಆಗಿದೆಯೇ, ಮತ್ತು ಆ ಅಪರಾಧ ಹಾಲೆಗಳನ್ನ ಮುಂದುವರಿಸಬೇಕೆ ಅಥವಾ ನಮ್ಮ ವಿವೇಚನಾ ಶಕ್ತಿ ಬಳಸಿ ಅದನ್ನು ಪರಿವರ್ತನೆ ಆಗಿದರೆ ಅವರ ರೌಡಿ ಹಾಲೆಯನ್ನು ಮುಕ್ತಾಯಗೊಳಿಸುವುದು, ಈ ಮೌಲ್ಯಮಾಪನ ಮಾಡಿ ತೀರ್ಮಾನ ತಗೊಳ್ಳೋಣ. ಹಾಗಾಗಿ ಎಲ್ಲ ಸ್ಟೇಷನ್ಗಳಿಂದ ಆ್ಯಕ್ಟಿವ್ ರೌಡೀಸ್ ಯಾರಿದ್ದಾರೆ ಅವ್ರನ್ನ ಕರೆಸಬೇಕು ಅಂತ ಹೇಳಿದೆ. ನಮ್ಮ ಆನೇಕಲ್ ಉಪವಿಭಾಗದಲ್ಲಿ 327 ಜನ ಸ್ಥಳೀಯ ರೌಡಿ ಅಸಾಮಿಗಳಿದ್ದಾರೆ, 236 ಜನ ಔಟ್ಸೈಡರ್ಸ್ ಇದ್ದಾರೆ, ಒಬ್ಬರು ಬಡ್ಡಿಂಗ್ ರೌಡಿ. ಟೋಟಲ್ 564 ಜನ ಇದ್ದಾರೆ. ಆ ಪೈಕಿ ಈ ದಿನ ಠಾಣಾವಾರು ಆಕ್ಟಿವ್ ಇರ್ತಕ್ಕಂಥ ರೌಡಿಗಳನ್ನ ಕರೆಸಿ ಅವ್ರ ಜೊತೆ ಸಂವಾದ ಮಾಡಿದ್ದೀನಿ. ಅವರೆಲ್ಲ ಬಹುತೇಕ ಇನ್ನೂ ಆಕ್ಟಿವ್ ಇದ್ದಾರೆ. ಅವ್ರಿಗೆ ನಾನು ಸ್ವಲ್ಪ ಕಾನೂನು ಸಲಹೆ ಮತ್ತು ಡೂಸು ಡು ನಾಟ್ಸ್ ಬಗ್ಗೆ ಎಲ್ಲ ಹೇಳಿದ್ದೀನಿ. ಬದಲಾವಣೆ ಹಾಕಿ ಮುಖ್ಯ ವಾಹಿನಿಗೆ ಬರಬೇಕು ನೀವು, ಮತ್ತು ನಿಮ್ಮ ವ್ಯಾಪ್ತಿಗಳಲ್ಲಿ ಆಗ್ತಕ್ಕಂಥ ಅಪರಾಧಗಳ ಬಗ್ಗೆ ಮುಂಗಡ ವರದಿ ಕೊಟ್ಟು ಅಪರಾಧಗಳು ತಡೆಗಟ್ಟಲಿಕ್ಕೆ ಸಹಕರಿಸಬೇಕು. ನಿಮ್ಮ ಪರಿವರ್ತನೆ ಆಗಿದ್ದೆ ಆದರೆ ನಿಮ್ಮ ರೌಡಿ ಹಾಳೆಯನ್ನು ಮುಕ್ತಾಯಗೊಳಿಸಲಾಗ್ತದೆ ಅಂತಲೂ ಸಹ ನಾನು ಅವರಿಗೆ ಅಡ್ವೈಸ್ ಮಾಡಿದ್ದೀನಿ. ಬಹುತೇಕ ಎಲ್ಲ ಈಗ ಅವ್ರಿಗೆ ಅರಿವಾಗಿದೆ. ಮುಖ್ಯವಾಗಿ ಅವರು ಈ ಅಪರಾಧ ಜಗತ್ತಕ್ಕೆ ಬರಲಿಕ್ಕೆ ನಾನು ಪ್ರತಿಯೊಬ್ಬರ ಹತ್ರ ಪ್ರತ್ಯೇಕ ಚರ್ಚೆ ಮಾಡಿದ್ದೀನಿ. ಅವರ ಅವಿದ್ಯಾವಂತಿಕೆ, ಯಾರೂ ಸಹ 10ನೇ ಕ್ಲಾಸ್ ಮೇಲೆ ಯಾರೂ ಓದಿಲ್ಲ, ಕೆಲವರು ಓದೇ ಇಲ್ಲ, ಕೆಲವು 3ನೇ ಕ್ಲಾಸು, ಕೆಲವು 4ನೇ ಕ್ಲಾಸು, 8ನೇ ಕ್ಲಾಸು. ಇದನ್ನೆಲ್ಲ ನಾನು ಎವ್ಯಾಲ್ಯೂಯೇಷನ್ ಮಾಡಿದ್ದೆ. ಆದರೆ ಪಾಪ ಅವ್ರಿಗೆ ಅವಿದ್ಯಾವಂತಿಕೆ ಅಥವಾ ವಿದ್ಯಾಭ್ಯಾಸ ಇಲ್ಲದೇ ಇರೋದೇ ಈ ಕಾನೂನು ಉಲ್ಲಂಘನೆಗೆ ಮುಖ್ಯ ಕಾರಣ ಅಂತ ನಾನಂತೂ ಭಾವಿಸಿದ್ದೀನಿ. ಮತ್ತು ಅವ್ರಿಗೆ ಹೇಳಿದ್ದೀನಿ ಜೀವನ ಅಂದ್ರೇನು, ಮತ್ತು ನಿಮ್ಮ ಮಕ್ಕಳನ್ನ ದೇಶದ ಆಸ್ತಿ ಮಾಡಬೇಕಾದ್ರೆ ನೀವು ಅವ್ರಿಗೆ ವಿದ್ಯೆ ಆದರೂ ಕೊಡಿ. ನಿಮ್ಮಿಂದ ತಪ್ಪಾಗಿದೆ, ನಿಮ್ಮ ಮಕ್ಕಳಿಂದ ಮತ್ತೆ ತಪ್ಪಾಗೋದು ಬೇಡ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಅವ್ರಿಗೆಲ್ಲ ತಪ್ಪಿನ ಅರಿವೂ ಆಗಿದೆ ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದಾಗ. ಸೊ ಅವರು ಮುಖ್ಯ ವಾಹಿನಿಗೆ ಬರಲಿ ಅಂತ ನಾನು ಹಾರೈಸಿದ್ದೀನಿ. ವಿಶೇಷವಾಗಿ ಪತ್ರಕರ್ತದ್ದು ಇದು ರೋಲ್ ಬಹಳ ಇಂಪಾರ್ಟೆಂಟು. ನೀವು ಸಹ ಯಾವುದೇ ವಿಷಯನ ಖಚಿತಪಡಿಸ್ಕೊಂಡು ಮತ್ತೆ ಪತ್ರಿಕೆಯಲ್ಲಿ ಬರೆದ್ರೆ, ರೂಮರ್ಸ್ ಆರ್ ಆಲ್ವೇಸ್ ವೆರಿ ಡೇಂಜರಸ್. ವಿಶೇಷವಾಗಿ ನಾನು ಬೆಂಗಳೂರು ಜಿಲ್ಲೆಗೆ ಬಂದಮೇಲೆ ನಾನು ಎಲ್ಲ ನೋಡಿದ್ದೀನಿ. ಪಾಪ ಅವ್ರು ವಿಷಯ ತಿಳಿದೇನೆ ಬರೆಯೋಕ್ಕೆ ಅಥವಾ ಪ್ರಚಾರ ಮಾಡಲಿಕ್ಕೆ ಅವ್ರ ಮನಸ್ಸು ಒಪ್ತಾ ಇಲ್ಲ. ಯಾಕಂದರೆ ನಮ್ಮ ಕಾಂಟ್ರಿಬ್ಯೂಷನ್ ಏನು ಅನ್ನೋದು ನಾಳೆ ಬೆಳಗ್ಗೆ ಎವ್ಯಾಲ್ಯೂಯೇಷನ್ ಆಗ್ತದೆ. ಹಾಗಾಗಿ ನಿಮ್ಮ ಸಹಕಾರವೂ ಇದೆ. ನೀವು ಯಾವುದೇ ಮಾಹಿತಿಯನ್ನು ಹಾಕಲಿಕ್ಕೆ ಸಂಪೂರ್ಣವಾಗಿ ಸರ್ವಸ್ವತಂತ್ರರು. ಅದನ್ನು ಖಚಿತಪಡಿಸ್ಕೊಂಡು ಹಾಕಿದ್ದೆ ಆದರೆ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನೀವು ಸಹ ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ ಆಗ್ತದೆ ಅಂತ ನಿಮಗೂ ಸಹ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು ಟು ಆಲ್. ಸರ್, 564 ಜನ ರೌಡಿ ಶೀಟರ್ಗಳಲ್ಲಿ ಬೆರಳಿಕೆ ಎಷ್ಟು ರೌಡಿ ಶೀಟರ್ಗಳನ್ನು ಕರೆಸಿದ್ದಾರೆ, ಆಕ್ಟಿವ್ ಇರುವಂತವ್ರನ್ನು ಇನ್ನೂ ಸಾಕಷ್ಟು ಜನ ಬಿಟ್ಟಿದ್ದಾರೆ ಅಂತೇಳಿ ಕೇವಲ 120 ಜನ ಬಂದಿದ್ದಾರೆ ಸರ್. ಇನ್ನೂ ಸಾಕಷ್ಟು ಜನ ಆಕ್ಟಿವ್ ಇರುವಂತ ರೌಡಿ ಶೀಟರ್ಗಳಿದ್ದಾರೆ, ಅಂತವ್ರನ್ನೆಲ್ಲ ಕೈ ಬಿಟ್ಟಿದ್ದಾರೆ ಅಂತೇಳಿ ನೆಪ ಮಾಡಲಿಕ್ಕೆ ರೌಡಿ ಮಾಡಿದ್ದಾರೆ ಅಂತೇಳಿ. ಇಲ್ಲ, ಇದು ಸತ್ಯಕ್ಕೆ ದೂರವಾದದ್ದು.
ನಾನು ಈ ಘಟನೆ ಆದಮೇಲೆ ಇನ್ಸ್ಟಂಟೇನಿಯಸ್ಲಿ ಹ್ಯಾಡ್ ಗಿವನ್ ಇನ್ಸ್ಟ್ರಕ್ಷನ್ಸ್, ಮತ್ತು ನಾನು 4 ಗಂಟೆ ರಾತ್ರಿಗೆ ಎದ್ದು ರೆಡಿಯಾಗಿ ಬಂದಿದ್ದೀನಿ. ಒಂದು ನಿಮಗೆಲ್ರಿಗೂ ಗೊತ್ತಿದೆ, ಸಮಾಜಕ್ಕೆ ನಾವು ಶಿಕ್ಷೆ ಮಾಡೋಕ್ಕಿಂತ ಪರಿವರ್ತನೆ ಅನ್ನೋದು ಮುಖ್ಯ. ಒಂದು ಸಂದೇಶ ಕೊಟ್ಟಿದ್ದೀವಿ. ಈ ಶಾರ್ಟ್ ಟೈಮಲ್ಲಿ ನಾವೆಲ್ಲರನ್ನೂ ಕರೀಲಿಕ್ಕಾಗಿಲ್ಲ, ಮತ್ತು ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅವರು ಔಟ್ ಸ್ಟೇಷನಲ್ಲಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ಕರೆಸಿ ಎಲ್ರಿಗೂ ಸಹ ನಾವು ಈ ಅಡ್ವೈಸ್ ಮಾಡಿ, ಒಂದು ವೇಳೆ ಅವರು ಆ ಅಡ್ವೈಸ್ಗೆ ಸಹಕರಿಸಲಿಲ್ಲ, ಸ್ಪಂದಿಸಲಿಲ್ಲ ಅಂತಂದರೆ ಅವ್ರಿಗೆ ನೆಕ್ಸ್ಟ್ ಎಕ್ಸ್ಟರ್ನಮೆಂಟು, ತದನಂತರ ಇನ್ನೂ ಸುಧಾರಣೆ ಆಗಲಿಲ್ಲ ಅಂದರೆ ಗೂಂಡ್ ಆ್ಯಕ್ಟು ಕೂಡ ಇನ್ವೋಕ್ ಮಾಡ್ತೀವಿ ಅಂತ ಅವರಿಗೆ ಸ್ಪಷ್ಟ ಸಂದೇಶ ಕೊಟ್ಟಿದ್ವಿ. ಜೈಲಲ್ಲಿ ಇದ್ರು 2 ಗುಂಪುಗಳ ನಡುವೆ ವಾರ್ ನಡೀತಿತ್ತು, ರಿವೆಂಜ್ ಮಾಡ್ತಾರೆ, ಅವರೆಲ್ಲ ಜೈಲಿಂದ ಆಚೆ ಬಂದಿದ್ದಾರೆ. ಆದರೆ ಇವತ್ತು ಪೆರೇಡಲ್ಲಿ ನಾವು ಯಾರು ಕಾಣಿಸ್ತಿಲ್ಲ. ಈಗ ಇಲ್ಲ, ಒಂದು ಟೀಮ್ ಬಂದಿತ್ತು, ನಾನು ಅವ್ರನ್ನ ವಾರ್ನ್ ಮಾಡಿದ್ದೀನಿ. ಈಗ ನಾನು ಎಲ್ಲ ಇನ್ಸ್ಪೆಕ್ಟರ್ಸ್ಗೆ ಹೇಳಿದ್ದೀನಿ, ನಾವು ಶಾಡೋಯಿಂಗ್ ಮಾಡಲಿಕ್ಕೆ ಅಂದರೆ ಜೈಲಿಂದ ಬಿಡುಗಡೆ ಆದ ತಕ್ಷಣ ಸಂಬಂಧಪಟ್ಟ ಠಾಣೆಗಳಿಗೆ ಮಾಹಿತಿ ಬರ್ತದೆ. ಮಾಹಿತಿ ಬಂದ ಮೇಲೆ ಅವ್ರನ್ನ ಶಾಡೋ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಪೊಲೀಸ್ ಮ್ಯಾನ್ಯಲ್ ಕೂಡ ಇನ್ಸಿಸ್ಟ್ ಮಾಡ್ತದೆ. ಶಾಡೋಯಿಂಗ್ ಮಾಡಲಿಕ್ಕೆ ಹೇಳಿದ್ದೀನಿ. ನಾನು ಅದನ್ನು ಲಿಸ್ಟ್ ಔಟ್ ಮಾಡಿ ಬೆಂಗಳೂರು ಕೇಂದ್ರ ಕಚೇರಿಗೆ ಆ ಜೈಲಿಂದ ಬಿಡುಗಡೆ ಮಾಡೋರನ್ನ ಕರ್ಕೊಂಡು ಬರಬೇಕು ಅಂತ ಸಹ ಸೂಚನೆ ಕೊಟ್ಟಿದ್ದೀನಿ. ಇತ್ತೀಚೆಗೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗಳಲ್ಲಿ ರೌಡಿಕರಣ ಕಡಿಮೆ ಆಗ್ತದೆ. ಇದರಿಂದಾಗಿನೇ ರೌಡಿಗಳು ಮತ್ತೆ ಆಕ್ಟಿವ್ ಆಗಿ ಮೊನ್ನೆ ಕಿಡ್ನಾಪ್ ಅಂಡ್ ಮರ್ಡರ್ ಆಯಿತು. ಈ ಒಂದು ಪ್ರಕರಣಗಳಲ್ಲಿ ಭಾಗಿಯಾಗ್ತಿದ್ರೆ ಪೊಲೀಸರು ಇನ್ನಷ್ಟು ಕಾನೂನನ್ನು ಬಿಗಿ ಮಾಡಿದ್ರೆ ಈ ರೀತಿ ಘಟನೆಗಳು ಮರುಕಳಿಸ್ತಿರಲಿಲ್ಲ ಅನ್ನುವಂಥ ಮಾತುಗಳು ಕೇಳಿಬರ್ತದೆ. ಇಲ್ಲ, ಖಂಡಿತ ನೀವು ಹೇಳ್ತಾ ಇರ್ತಕ್ಕಂಥದ್ದು ಅದೇನು ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಅದು ಪೊಲೀಸ್ ಮೇಲೆ ನಮಗೆ ಭಗವದ್ಗೀತೆ ಇದ್ದಂಗೆ ಅದರಲ್ಲಿ ಕ್ಲಿಯರ್ ಆಗಿದೆ. ಅವರು ಸಮಾಜದ ಪ್ರಜೆಗಳು ಯಾವುದೋ ಒಂದು ಕೆಟ್ಟ ಸಮಯದಲ್ಲಿ ಆ ಥರ ಆಗಿದ್ದಾರೆ, ಅಂಥವ್ರ ಬಗ್ಗೆ ನಾವು ನಿಗಾ ವಹಿಸ್ತೀವಿ. ಈ ಪೆರೇಡ್ ಅನ್ನೋಕ್ಕಿಂತ ಸಂವಹನ ಅವ್ರ ಜೊತೆ ಚರ್ಚೆ ಮಾಡಿದಾಗ ನಮಗೆ 99% ನಮ್ಗೆ ಮಾಹಿತಿ ಸಿಕ್ಬಿಡ್ತದೆ. ಸೊ ಚರ್ಚೆ ಮಾಡಲಿಲ್ಲ ಅಂತಂದರೆ ಮತ್ತು ಅವರು ಏನು ಚಲನವಲನಗಳು, ಅವ್ರ ಆ್ಯಕ್ಟಿವಿಟೀಸ್ ಏನು, ನೆಕ್ಸ್ಟ್ ಅವ್ರದ್ದು ಏನು ಅಜೆಂಡಾ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆಲ್ಲ ನಾವು ಎಲ್ಲನೂ ಪ್ರಿಕಾಷನರಿ ತೊಗೋತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ಕರೆಸಿ ಎಲ್ರಿಗೂ ಸಹ ನಾವು ಈ ಅಡ್ವೈಸ್ ಮಾಡಿ, ಒಂದು ವೇಳೆ ಅವರು ಆ ಅಡ್ವೈಸ್ಗೆ ಸಹಕರಿಸಲಿಲ್ಲ, ಸ್ಪಂದಿಸಲಿಲ್ಲ ಅಂತಂದರೆ ಅವ್ರಿಗೆ ನೆಕ್ಸ್ಟ್ ಎಕ್ಸ್ಟರ್ನಮೆಂಟು, ತದನಂತರ ಇನ್ನೂ ಸುಧಾರಣೆ ಆಗಲಿಲ್ಲ ಅಂದರೆ ಗೂಂಡ್ ಆ್ಯಕ್ಟು ಕೂಡ ಇನ್ವೋಕ್ ಮಾಡ್ತೀವಿ ಅಂತ ಅವರಿಗೆ ಸ್ಪಷ್ಟ ಸಂದೇಶ ಕೊಟ್ಟಿದ್ವಿ. ಜೈಲಲ್ಲಿ ಇದ್ರು 2 ಗುಂಪುಗಳ ನಡುವೆ ವಾರ್ ನಡೀತಿತ್ತು, ರಿವೆಂಜ್ ಮಾಡ್ತಾರೆ, ಅವರೆಲ್ಲ ಜೈಲಿಂದ ಆಚೆ ಬಂದಿದ್ದಾರೆ. ಆದರೆ ಇವತ್ತು ಪೆರೇಡಲ್ಲಿ ನಾವು ಯಾರು ಕಾಣಿಸ್ತಿಲ್ಲ. ಈಗ ಇಲ್ಲ, ಒಂದು ಟೀಮ್ ಬಂದಿತ್ತು, ನಾನು ಅವ್ರನ್ನ ವಾರ್ನ್ ಮಾಡಿದ್ದೀನಿ. ಈಗ ನಾನು ಎಲ್ಲ ಇನ್ಸ್ಪೆಕ್ಟರ್ಸ್ಗೆ ಹೇಳಿದ್ದೀನಿ, ನಾವು ಶಾಡೋಯಿಂಗ್ ಮಾಡಲಿಕ್ಕೆ ಅಂದರೆ ಜೈಲಿಂದ ಬಿಡುಗಡೆ ಆದ ತಕ್ಷಣ ಸಂಬಂಧಪಟ್ಟ ಠಾಣೆಗಳಿಗೆ ಮಾಹಿತಿ ಬರ್ತದೆ. ಮಾಹಿತಿ ಬಂದ ಮೇಲೆ ಅವ್ರನ್ನ ಶಾಡೋ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಪೊಲೀಸ್ ಮ್ಯಾನ್ಯಲ್ ಕೂಡ ಇನ್ಸಿಸ್ಟ್ ಮಾಡ್ತದೆ. ಶಾಡೋಯಿಂಗ್ ಮಾಡಲಿಕ್ಕೆ ಹೇಳಿದ್ದೀನಿ. ನಾನು ಅದನ್ನು ಲಿಸ್ಟ್ ಔಟ್ ಮಾಡಿ ಬೆಂಗಳೂರು ಕೇಂದ್ರ ಕಚೇರಿಗೆ ಆ ಜೈಲಿಂದ ಬಿಡುಗಡೆ ಮಾಡೋರನ್ನ ಕರ್ಕೊಂಡು ಬರಬೇಕು ಅಂತ ಸಹ ಸೂಚನೆ ಕೊಟ್ಟಿದ್ದೀನಿ. ಇತ್ತೀಚೆಗೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗಳಲ್ಲಿ ರೌಡಿಕರಣ ಕಡಿಮೆ ಆಗ್ತದೆ. ಇದರಿಂದಾಗಿನೇ ರೌಡಿಗಳು ಮತ್ತೆ ಆಕ್ಟಿವ್ ಆಗಿ ಮೊನ್ನೆ ಕಿಡ್ನಾಪ್ ಅಂಡ್ ಮರ್ಡರ್ ಆಯಿತು. ಈ ಒಂದು ಪ್ರಕರಣಗಳಲ್ಲಿ ಭಾಗಿಯಾಗ್ತಿದ್ರೆ ಪೊಲೀಸರು ಇನ್ನಷ್ಟು ಕಾನೂನನ್ನು ಬಿಗಿ ಮಾಡಿದ್ರೆ ಈ ರೀತಿ ಘಟನೆಗಳು ಮರುಕಳಿಸ್ತಿರಲಿಲ್ಲ ಅನ್ನುವಂಥ ಮಾತುಗಳು ಕೇಳಿಬರ್ತದೆ. ಇಲ್ಲ, ಖಂಡಿತ ನೀವು ಹೇಳ್ತಾ ಇರ್ತಕ್ಕಂಥದ್ದು ಅದೇನು ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಅದು ಪೊಲೀಸ್ ಮೇಲೆ ನಮಗೆ ಭಗವದ್ಗೀತೆ ಇದ್ದಂಗೆ ಅದರಲ್ಲಿ ಕ್ಲಿಯರ್ ಆಗಿದೆ. ಅವರು ಸಮಾಜದ ಪ್ರಜೆಗಳು ಯಾವುದೋ ಒಂದು ಕೆಟ್ಟ ಸಮಯದಲ್ಲಿ ಆ ಥರ ಆಗಿದ್ದಾರೆ, ಅಂಥವ್ರ ಬಗ್ಗೆ ನಾವು ನಿಗಾ ವಹಿಸ್ತೀವಿ. ಈ ಪೆರೇಡ್ ಅನ್ನೋಕ್ಕಿಂತ ಸಂವಹನ ಅವ್ರ ಜೊತೆ ಚರ್ಚೆ ಮಾಡಿದಾಗ ನಮಗೆ 99% ನಮ್ಗೆ ಮಾಹಿತಿ ಸಿಕ್ಬಿಡ್ತದೆ. ಸೊ ಚರ್ಚೆ ಮಾಡಲಿಲ್ಲ ಅಂತಂದರೆ ಮತ್ತು ಅವರು ಏನು ಚಲನವಲನಗಳು, ಅವ್ರ ಆ್ಯಕ್ಟಿವಿಟೀಸ್ ಏನು, ನೆಕ್ಸ್ಟ್ ಅವ್ರದ್ದು ಏನು ಅಜೆಂಡಾ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆಲ್ಲ ನಾವು ಎಲ್ಲನೂ ಪ್ರಿಕಾಷನರಿ ತೊಗೋತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ,